ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಯಾರು ESI ಹುದ್ದೆಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ, ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಅಬಕಾರಿ ಇಲಾಖೆಯಿಂದ ಆಗೋ 2 ನೋಟಿಫಿಕೇಷನ್ಗಳಿಗೆ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ನೋಡಿ, ಗುಡ್ ನ್ಯೂಸ್ ಏನಂತೇಳಿ ನೀವು ಆಲ್ರೆಡಿ ಗೊತ್ತಾಗಿದೆ ಏನಂತೇಳಿ. ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ಹುದ್ದೆನ KPSCಯಿಂದ ಕಾಲ್ಫಾರ್ ಮಾಡ್ತಿದ್ರು. ಪ್ರತಿ ವರ್ಷ KPSC ಕಂಡಕ್ಟ್ ಮಾಡ್ತಿತ್ತು. ESI ಹುದ್ದೆನ KPSC ಕಂಡಕ್ಟ್ ಮಾಡ್ತಿತ್ತು. ನೋಡಿ, 265 ಏನು ESI ಹುದ್ದೆಗಳದು ಪ್ರಪೋಸಲು KPSCಗೆ ಹೋಗಿತ್ತು. ಲಾಸ್ಟ್ ವೀಕಲ್ಲಿ ನೀವು ನೋಡಿದ್ದೀರಾ. ಅದನ್ನು ವಾಪಸ್ ತೊಗೊಂಡಿದ್ರು, ಡಿಪಾರ್ಟ್ಮೆಂಟ್ದವರು ವಾಪಸ್ ತೊಗೊಂಡು ಇವಾಗ ಏನಂದರೆ ನೋಡಿ, ESI ಮತ್ತು ಎಕ್ಸೈ ಕಾನ್ಸ್ಟೇಬಲ್ ಹುದ್ದೆನ KEಯಿಂದ ಎಕ್ಸಾಮ್ ಮಾಡಬೇಕಂತೇಳಿ ಅಧಿಕೃತವಾಗಿ ಆದೇಶ ಆಗಿದೆ. ಗೋರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ. ಇದು ಒಳ್ಳೆ ಗುಡ್ ನ್ಯೂಸ್ ನೋಡಿ. ಯಾಕಂದರೆ KPSCಯಿಂದ ಮಾಡಬಾರ್ದಂತೇಳಿ ತುಂಬ ಬೇಡಿಕೆನ ಇಟ್ಟಿದ್ರು. ಯಾಕಂದರೆ ಕರಪ್ಷನ್ ಆಗುತ್ತೆ ಆ ರೀತಿ ಅಂತೇಳಿ KA ಕಡೆಯಿಂದ ಈ ಹುದ್ದೆನ ನೋಟಿಫಿಕೇಷನ್ ಮಾಡಿಸ್ಬೇಕು ಅಂತೇಳಿ ತುಂಬ ಬೇಡಿಕೆ ಇಟ್ಟಿದ್ರು. ಅದರಿಂದ ನೋಡಿ ಇವಾಗ ನೋಡಿ ESI ಮತ್ತು ಎಕ್ಸೈ ಕಾನ್ಸ್ಟೇಬಲ್ ಹುದ್ದೆನ KA ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್. ನೋಡಿ, ಇದ್ರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಏನಂದರೆ ನೋಡಿ, ವಯೋಮಿತಿ ಏಜ್ ಎಷ್ಟು ಇರಬೇಕಂತೇಳಿ ನೋಡೋಣ, ಮತ್ತು ಕ್ವಾಲಿಫಿಕೇಷನ್ ಏನಂತೇಳಿ ನೋಡೋಣ. ಅದರ ಜೊತೆಗೆ ನೋಡಿ, ಸಿಲೆಬಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಸಿಲೆಬಸ್ ಏನಂತ ನೋಡೋಣ. ಲಾಸ್ಟಲ್ಲಿ ನೇಮಕಾತಿ ಯಾವಾಗ ಮಾಡ್ಬೋದು ಮತ್ತು ಎಕ್ಸಾಮ್ನ ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂತೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಎಕ್ಸೈ ಕಾನ್ಸ್ಟೇಬಲ್ದು ಮತ್ತು ಎಕ್ಸೈ ಸಬ್ ಇನ್ಸ್ಪೆಕ್ಟರ್ದು ನೀವು ಆಲ್ರೆಡಿ ನೋಡಿದ್ದೀರಾ. ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು. ಅಬಕಾರಿ ಪೇದೆ ನೋಡಿ 942 ಹುದ್ದೆಗಳು. ಎಷ್ಟಂದರೆ 942 ಹುದ್ದೆಗಳದು ಎಕ್ಸೈ ಕಾನ್ಸ್ಟೇಬಲ್ದಾಗುತ್ತೆ. 265 ಹುದ್ದೆಗಳದು ಎಕ್ಸೈ ಸಬ್ ಇನ್ಸ್ಪೆಕ್ಟರ್ ಆಗುತ್ತೆ. ಒಳ್ಳೆಯ ಅಪಾರ್ಚುನಿಟಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನೋಡಿ, ಇವಾಗ KAದವ್ರು ಕಂಡಕ್ಟ್ ಮಾಡ್ತಾರೆ. ತುಂಬ ಸ್ಪೀಡಾಗೆ ಪ್ರೊಸೆಸ್ ಆಗುತ್ತೆ. ವಿತಿನ್ 6 ಮಂತಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಈ 265 ಹುದ್ದೆಗಳಲ್ಲಿ ನೋಡಿ 208 ನಾನ್ HKದಲ್ಲಿದೆ, 57 ಹುದ್ದೆಗಳು HK ಭಾಗದಲ್ಲಿದೆ. ಟೋಟಲ್ 265. ಇದು KPSCಗೆ ಪ್ರಪೋಸಲ್ ಬಂದಿತ್ತು. ಇವಾಗ ವಾಪಸ್ ತೊಗೊಂಡು KEಗೆ ಕೊಡ್ತೀವಿ ಅಂತೇಳಿ ಗೋರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಆರ್ಡರ್ ಆಗಿದೆ. ನೋಡಿ, ಒಂದ್ಸಲ KEಗೆ ಬಂದರೆ ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಮಾಡ್ಬೋದು. KEದವ್ರು ಮುಂಚೆ ಎಲ್ಲ ನೋಡಿದ್ದೀರಾ. ನೋಡಿ, ಇದರಲ್ಲಿ ಸಿಲೆಬಸಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ ನೋಡಿ, ಮುಂಚೆ ಏನು ಸಿಲೆಬಸ್ ಇತ್ತಂತ ನಿಮಗೆ ಗೊತ್ತಿದೆ. ಫಸ್ಟ್ ಪೇಪರ್ ಏನಿತ್ತಂದರೆ ಎಸ್ಸೆ ಇತ್ತು. ನಾನು ಮುಂಚೆ ಮಾಹಿತಿ ಕೊಟ್ಟಿದ್ದೆ. ಯಾಕಂದರೆ ಮುಂಚೆ ಸಿಲೆಬಸ್ಸು ಎಸ್ಸೆ ಇತ್ತು, ಅದರ ಜೊತೆಗೆ ಟ್ರಾನ್ಸ್ಲೇಷನ್ ಇತ್ತು, ಪ್ಲಸ್ ಟ್ರಾನ್ಸ್ಲೇಷನ್. ಇದು ಎಷ್ಟು ಮಾರ್ಕ್ಸಿಗೆ ಅಂದರೆ 50 ಮಾರ್ಕ್ಸಿಗೆ. ಇದು ಫಸ್ಟ್ ಪೇಪರ್ ಇತ್ತು. 50 ಮಾರ್ಕ್ಸಿಗೆ, ಎಸ್ಸೆ 30 ಮಾರ್ಕ್ಸಿಗೆ, ಮತ್ತು ಟ್ರಾನ್ಸ್ಲೇಷನು 20 ಮಾರ್ಕ್ಸಿಗಿತ್ತು. ಇದನ್ನು ಇವಾಗ ಏನು ಮಾಡಿದ್ದಾರೆ ಅಂದರೆ ರಿಮೂವ್ ಮಾಡಿದ್ದಾರೆ. ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಇರೋದಿಲ್ಲ. ಫಸ್ಟ್ ಪೇಪರ್ ಏನಿತ್ತಲ್ಲ ಅದನ್ನು ತೆಗೆದಿದ್ದಾರೆ. ಇವಾಗ ಓನ್ಲಿ ಏನಂದರೆ ನೋಡಿ, 100 ಅಂಕಗಳಿಗೆ 2 ಗಂಟೆ 2 ಅವರು 100 ಅಂಕಗಳಿಗೆ ಒಂದು ಓನ್ಲಿ ಸಾಮಾನ್ಯ ಪತ್ರಿಕೆ ಅಂದರೆ GS ಪೇಪರ್ ಏನಿತ್ತಲ್ಲ, ಜನರಲ್ ಸ್ಟಡಿ, ಇದು ಮಾತ್ರ ಇರುತ್ತೆ. ಅದರ ಜೊತೆಗೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಏನಿತ್ತಲ್ಲ ಅದನ್ನು ಚೇಂಜಸ್ ಮಾಡಿಲ್ಲ. ಫಿಸಿಕಲ್ ಅದು ಇರುತ್ತೆ. ಅದರ ಜೊತೆಗೆ ಮೆಡಿಕಲ್ ಇರುತ್ತೆ. ಎಕ್ಸಾಮ್ ಮಾತ್ರ ಒಂದೇ ಪೇಪರ್ನ ಕಂಡಕ್ಟ್ ಮಾಡ್ತಾರೆ, GS. ಇದರಲ್ಲಿ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ ಎಲ್ಲನೂ ಕಂಪ್ಲೀಟ್ ಆಗಿರುತ್ತೆ. ಮೆಂಟಲ್ ಎಬಿಲಿಟಿ ಇರುತ್ತೆ, ಕರೆಂಟ್ ಅಫೇರ್ಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಟೋಟಲ್ ಎಷ್ಟಂದರೆ 2 ಗಂಟೆ 100 ಮಾರ್ಕ್ಸಿಗೆ ಇರುತ್ತೆ. ನೋಡಿ, ಒಂದೇ ಪೇಪರ್ ಇರುತ್ತೆ. ಒಳ್ಳೆ ಅಪಾರ್ಚುನಿಟಿ. ನೀವು ಎಸ್ಸೆ ಬರೆಯೋದು ಮತ್ತು ಟ್ರಾನ್ಸ್ಲೇಷನ್ ಮಾಡೋದು ಬರಲಿಲ್ಲ ಅಂದ್ರೂ ನಡೆಯುತ್ತೆ. ಇವಾಗ ಫಸ್ಟ್ ಪೇಪರ್ನ ರಿಮೂವ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ನೋಡಿ, ಫಿಸಿಕಲ್ ಏನಿದೆಯಲ್ಲ ಅದು ಇರುತ್ತೆ. ಮುಂಚೆ ಏನು ಫಿಸಿಕಲ್ ಇತ್ತಲ್ಲ ಅದರಲ್ಲಿ ಚೇಂಜಸ್ ಮಾಡಿಲ್ಲ. ಅದರ ಜೊತೆಗೆ ಮೆಡಿಕಲ್ ಏನಿರುತ್ತಲ್ಲ ಅದು ಇರುತ್ತೆ. ಎಕ್ಸಾಮ್ ಮಾತ್ರ ಒಂದೇ ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ಯಾರು ನನಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಲ್ಲ, ಎಸ್ಸೆ ಬರೆಯೋಕ್ಕಾಗಲ್ಲ ಅನ್ನೋರಿಗೆ ಒಳ್ಳೆ ಅಪಾರ್ಚುನಿಟಿ ನೋಡಿ. ಯಾಕಂದರೆ ಅದರಲ್ಲಿ 50 ಮಾರ್ಕ್ಸ್ ಇತ್ತು, ಅದನ್ನು ರಿಮೂವ್ ಮಾಡಿದ್ದಾರೆ, ಎಸ್ಸೆನು ಮತ್ತು ಟ್ರಾನ್ಸ್ಲೇಷನ್ನ. ಸೊ ಇಷ್ಟು ಒಂದು ಚೇಂಜಸ್ ಆಗಿದೆ. ಅದರ ಜೊತೆಗೆ ನೋಡಿ, ಮುಂಚೆ KPSC ಅವ್ರು ಮಾಡ್ತಿದ್ರು, ಇವಾಗ KEದವ್ರು ಕಂಡಕ್ಟ್ ಮಾಡ್ತಾರೆ. ಅದನ್ನೊಂದು ಹೇಳಿದ್ದೀನಿ ನೋಡಿ. ಮತ್ತು ಅದರ ಜೊತೆಗೆ ಎಕ್ಸೈ ಕಾನ್ಸ್ಟೇಬಲು ಮತ್ತು ಎಕ್ಸೈ ಸಬ್ ಇನ್ಸ್ಪೆಕ್ಟರ್ಗೆ ಕ್ವಾಲಿಫಿಕೇಷನ್ ಏನಂತ ನೋಡಿ. ಅಬಕಾರಿ ಪೇದೆ ಅಂತ ಏನಿದೆಯಲ್ಲ ಎಕ್ಸೈ ಕಾನ್ಸ್ಟೇಬಲು, ಅದಕ್ಕೆ PUC ಕಂಪ್ಲೀಟ್ ಆಗಿರಬೇಕು. ನೀವು PUCನ ಕಂಪ್ಲೀಟ್ ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ. ಅದಕ್ಕೆ ಇಕ್ವಿಲೆಂಟಾಗಿ ಏನು ಡಿಪ್ಲೊಮಾ ಅಂತಲೂ ಕನ್ಸಿಡರ್ ಮಾಡಿದಾರಲ್ಲ, ಅದಕ್ಕೆ ಮತ್ತೆ ಬೇರೆ ಯಾವುದಾದ್ರೂ ಇಕ್ವಿಲೆಂಟ್ ಅಂತೇಳಿ ಕನ್ಸಿಡರ್ ಮಾಡಿದರೆ ಅವರನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾವುದಕ್ಕಂದರೆ ಅಬಕಾರಿ ಪೇದೆಗೆ. ಬಟ್ ನೋಡಿ, ಎಕ್ಸೈ ಸಬ್ ಇನ್ಸ್ಪೆಕ್ಟರ್ ಏನಿದೆಯಲ್ಲ ಇದಕ್ಕೆ ಡಿಗ್ರಿ ಬೇಕಾಗುತ್ತೆ. ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಯಾವುದಕ್ಕಂದರೆ ಎಕ್ಸೈ ಸಬ್ ಇನ್ಸ್ಪೆಕ್ಟರ್ ESIಗೆ. ನೋಡಿ, ಇದರಲ್ಲಿ ಏನು ಚೇಂಜಸ್ ಮಾಡಿದಾರಲ್ಲ, ಇದರಲ್ಲಿ ಒಂದೇ ಪೇಪರ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಫಿಸಿಕಲ್ ಇರುತ್ತೆ ಮತ್ತು ಅದರ ಜೊತೆಗೆ ಮೆಡಿಕಲ್ ಇರುತ್ತೆ. ನೀವು ಟ್ರಾನ್ಸ್ಲೇಷನ್ನು ಎಸ್ಸೆನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಓನ್ಲಿ ಒಂದು ಪೇಪರ್ ಇರುತ್ತೆ. ಮತ್ತು KEದವ್ರು ಕಂಡಕ್ಟ್ ಮಾಡ್ತಾರೆ. ತುಂಬ ಸ್ಪೀಡಾಗಿ ಆಗುತ್ತೆ. ಅದರ ಜೊತೆಗೆ ನೋಡಿ,
ಕ್ವಾಲಿಫಿಕೇಷನ್ ಹೇಳಿದ್ದೀನಿ. ಯಾವುದೇ ಡಿಗ್ರಿ ಆದರೂ ನೀವು ESIಗೆ ಅಪ್ಲೈ ಮಾಡ್ಬೋದು. ಯಾವುದೇ ಡಿಗ್ರಿ, ಒಂದೇ ಡಿಗ್ರಿ ಅಂತ ಏನಿಲ್ಲ, ಯಾವುದೇ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಅಬಕಾರಿ ಪೇದೆಗೆ PUCನ ಕಂಪ್ಲೀಟ್ ಮಾಡಿರಬೇಕು. ಇವೆರಡು ಕ್ವಾಲಿಫಿಕೇಷನು. ಅದ್ರ ಜೊತೆಗೆ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂದರೆ ಜುಲೈಯಲ್ಲಿನೇ ನೋಟಿಫಿಕೇಷನ್ ಆಗುತ್ತಂತ ಹೇಳ್ತಿದ್ದಾರೆ. ಯಾವುದಂದರೆ ESIದು ಮತ್ತು ಎಕ್ಸೈ ಕಾನ್ಸ್ಟೇಬಲ್ದು ಇದೇ ಮಂತಲ್ಲಿ ನೋಟಿಫಿಕೇಷನ್ ಆಗುತ್ತಂತೇಳಿ ಹೇಳ್ತಿದ್ದಾರೆ. ಈ ಮಂತಲ್ಲಿ ಆಗಲಿಲ್ಲ ಅಂದ್ರೂ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಅಥವಾ ನೋಡಿ ಜುಲೈಯಲ್ಲಿನೇ 100% ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇದೆ. ಇದು KA ಕಡೆಯಿಂದ ಆಗುತ್ತೆ. ಎಕ್ಸಾಮ್ ನೋಡಿ ಜುಲೈಯಲ್ಲಿ ಆದರೆ, ಇನ್ ಕೇಸ್ ಜುಲೈಯಲ್ಲಿ ನೋಟಿಫಿಕೇಷನ್ ಆದರೆ ಅಕ್ಟೋಬರ್ ಎಂಡ್ ಅಥವಾ ನವಂಬರಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದು KA ಕಡೆಯಿಂದ ಆಗೋದು. ಸೊ ನೋಡಿ, ಇಷ್ಟು ESI ಬಗ್ಗೆ ಮಾಹಿತಿ ಇದೆ. ESI ಮತ್ತು ಎಕ್ಸೈ ಕಾನ್ಸ್ಟೇಬಲ್ದು KA ಕಡೆ ಮಾಡೋದ್ರಿಂದ ತುಂಬ ಅಪಾರ್ಚುನಿಟಿ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಹುದ್ದೆಗಳಿದೆ. 942 ಕಾನ್ಸ್ಟೇಬಲ್ದಿದೆ, 765 ESI ಸಬ್ ಇನ್ಸ್ಪೆಕ್ಟರ್ದಿದೆ. ಸೊ ಒಳ್ಳೆ ಡಿಪಾರ್ಟ್ಮೆಂಟು ಮತ್ತು KA ಕಡೆಯಿಂದ ಮಾಡೋದ್ರಿಂದ ಯಾವುದೇ ರೀತಿ ಕರಪ್ಷನ್ನು ಏನೂ ಆಗೋದಿಲ್ಲ. ತುಂಬ ಟ್ರಾನ್ಸ್ಪರೆನ್ಸಿ ಮಾಡ್ತಾರೆ ಮತ್ತು ತುಂಬ ಸ್ಪೀಡಾಗಿ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ನೋಡಿ, ಒಂದೇ ಪೇಪರ್ ಇರೋದ್ರಿಂದ GS ಮಾತ್ರ ಏನು PCಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ ಅಷ್ಟು ಪ್ರಿಪ್ರೇಷನ್ನು ಸ್ವಲ್ಪ ಇನ್ ಡೆಪ್ತಾಗಿ ಮಾಡಿದ್ರೆ ESI ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಮತ್ತು ನೋಡಿ, KAಗೆ ಏನು ಓದಬೇಕಂತ ನಾನು ಹೇಳಿದ್ದೀನಿ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸು, ಹಿಸ್ಟ್ರಿ. ಸೊ ಇವು 4 ಸಬ್ಜೆಕ್ಟ್ನ ನೀವು ಜಾಸ್ತಿ ಟಾರ್ಗೆಟ್ ಮಾಡಿದ್ರೆ ಮುಂದೆ ಬರೋ KA ಎಕ್ಸಾಮ್ಸ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ? ಇಷ್ಟು ESI ಬಗ್ಗೆ ಮಾಹಿತಿ ಇದೆ. ಮತ್ತು ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.